ಈಗಿನ ಮಕ್ಕಳು ತುಂಬ ಇಷ್ಟಪಟ್ಟು ನೋಡುವಂಥ ಕಾರ್ಟೂನ್ಸಲ್ಲಿ ಮಾಷಾ ಆ್ಯಂಡ್ ದಿ ಬೇರ್ ಕೂಡ ಒಂದು. ದಿನ ಟಿ ವಿಲಿ ನೋಡುವಂಥ ಕಾರ್ಟೂನ್ಸ್ ಅವ್ರ ಎದುರುಗಡೆ ಲೈವ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಅದ್ರ ಎಕ್ಸ್ಪೀರಿಯನ್ಸ್ನ ಅವರು ಎಷ್ಟು ಎಂಜಾಯ್ ಮಾಡ್ತಾರೆ ಅಲ್ವಾ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮಾಷಾ ಆ್ಯಂಡ್ ದಿ ಬೇರ್ ಟೀಮ್ನವರು ನಮ್ಮ ಬೆಂಗಳೂರಿನಲ್ಲಿ ಜೂನ್ 29 ಹಾಗೆ 30 ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಶೋಸ್ನ ಆರ್ಗನೈಸ್ ಮಾಡಿದರು. ನಾವು ಭಾನುವಾರ ಬೆಳಗ್ಗೆ 11:30 ಶೋಗೆ ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಿ. ಪ್ರೀಮಿಯಮ್ ಸೀಟ್ ಬುಕ್ ಮಾಡಿದ್ರಿಂದ ನಮಗೆ ಪರ್ ಟಿಕೆಟ್ 2550 ರುಪೀಸ್ ಕಾಸ್ಟ್ ಆಯಿತು, ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಆ್ಯಂಡ್ ಬುಕ್ಕಿಂಗ್ ಚಾರ್ಜಸ್. ಹಾಗೆ ನಾವು ಮೀಟ್ ಆ್ಯಂಡ್ ಗ್ರೀಟ್ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ಸ್ ಇತ್ತು. ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡಿದ್ವಿ. ಒಂದು ಮಗು ಹಾಗೆ ಒಂದು ಪೇರೆಂಟ್ ಕಾರ್ಟೂನ್ ಜೊತೆಗೆ ಹೋಗಿ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ 500 ರುಪೀಸ್ ಚಾರ್ಜಸ್ ಮಾಡಿದರು. ಆ ಮೀಟ್ ಆ್ಯಂಡ್ ಗ್ರೀಟ್ ಬ್ಯಾಂಡ್ನ ನಾವು ಈ ಕೌಂಟರಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಟಿಕೆಟ್ಸ್ನ QR ಕೋಡ್ ತೋರಿಸಿದ್ರೆ ಸಾಕು, ಆಡಿಟೋರಿಯಂ ಒಳಗಡೆ ಎಂಟ್ರಿ ಇರುತ್ತೆ. 11:30 ಶೋ ಇದ್ದರೂ ನಾವು 10 ಗಂಟೆಗೆ ಅಲ್ಲಿ ರೀಚ್ ಆಗಿದ್ವಿ. ಶೋಗಿಂತ ಮುಂಚೆ ಒಂದಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ, ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮುಂಚೆನೇ ಹೋಗಿದ್ವಿ. ಸೊ ಒಳಗಡೆ ಹೋದಾಗ ಸ್ಪಾನ್ಸರರ್ಸ್ ಎಲ್ಲ ಮಕ್ಳಿಗಾಗಿ ಒಂದಷ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಆರ್ಗನೈಸ್ ಮಾಡಿದರು. ಮಾಷಾ ಆ್ಯಂಡ್ ದಿ ಬೇರ್ ಬೇರೆ ಬೇರೆ ಪೋಸಸಲ್ಲಿರುವಂಥ ಕಟೌಟ್ಸ್ ಸುಮಾರು ಕಡೆ ಇತ್ತು. ಹಾಗೆ ಹ್ಯಾಮ್ಲೀಸ್ನವರು ಮಾಷಾ ಆ್ಯಂಡ್ ದಿ ಬೇರ್ ಸಾಫ್ಟ್ ಟಾಯ್ಸ್ನ ಡಿಸ್ಪ್ಲೇ ಮಾಡಿದರು. ಸೊ ಮಕ್ಳಿಗೇನಾದರೂ ಇಷ್ಟ ಆಗಿದ್ರೆ ಡೈರೆಕ್ಟಾಗಿ ಅಲ್ಲೇ ಬೈ ಮಾಡುವಂಥ ಆಪ್ಷನ್ ಕೂಡ ಇತ್ತು. ಹಾಗೆ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಮಾಷಾ ಹಾಗೆ ಬೇರ್ದು ಔಟ್ಲೈನ್ ಡ್ರಾಯಿಂಗ್ಸ್ ಮಾಡಿದರು. ಕೋಆರ್ಡಿನೇಟರ್ ಹೆಲ್ಪ್ ಮಾಡ್ತಾಯಿದ್ರು ಮಕ್ಕಳಿಗೆ. ಸೊ ರೆಫರೆನ್ಸ್ ಪಿಕ್ಚರ್ನ ನೋಡಿ ಹೇಗೆ ಅದಕ್ಕೆ ಕಲರಿಂಗ್ ಮಾಡೋದು ಅಂತ. ಹಾಗೆ ಪೋದಾರ್ ಪ್ರೆಪ್ನವರು ಒಂದಷ್ಟು ಗುಡಿ ಬ್ಯಾಗ್ನ ಅರೇಂಜ್ ಮಾಡ್ಕೊಂಡಿದ್ರು. ಸೊ ಇಂಟ್ರೆಸ್ಟ್ ಇರೋರು ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಈ ಥರ ಗುಡಿ ಬ್ಯಾಗ್ನ ಕಲೆಕ್ಟ್ ಮಾಡ್ಕೋಬೋದಾಗಿತ್ತು. ಸೊ ಇದಿಷ್ಟು ಲಿಸ್ಟ್ ಆಫ್ ಸ್ಪಾನ್ಸರರ್ಸಿಂದ ಮಾಷಾ ಆ್ಯಂಡ್ ದಿ ಬೇರ್ ಲೈವ್ ಶೋ ಆರ್ಗನೈಸ್ ಆಗಿದೆ. ಹೊರಗಡೆಯಿಂದ ಫುಡ್ ಮತ್ತು ಬೆವರೇಜಸ್ ಅಲೋ ಇರಲಿಲ್ಲ. ಹಾಗಾಗಿ ಇಲ್ಲೇ ಒಂದು ಕೌಂಟರ್ನ ಸೆಟಪ್ ಮಾಡಿದರು. ನಿಮಗೇನಾದರೂ ತಗೋಬೇಕು ಅಂದರೆ ಈ ಕೌಂಟರ್ನಲ್ಲಿ ಸಿಗ್ತಾಯಿತ್ತು. ಹಾಗೆ ಮಾಷಾ ಆ್ಯಂಡ್ ದಿ ಬೇರ್ದು ಡಿಫ್ರೆಂಟ್ ಪೋಸಸಲ್ಲಿ ಸ್ಟಿಕ್ಕರ್ಸ್ ಇಟ್ಟಿದ್ರು. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ಟ್ಯಾಟೂ ಹಾಗೆ ಹಾಕಿಸ್ಕೋಬೋದಾಗಿತ್ತು. ನಾನು ಹೇಳ್ದಾಗೆ ನೋಡಿ, ಇಲ್ಲಿ ಕೋಆರ್ಡಿನೇಟರ್ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಿ ಪೇಂಟ್ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಟ್ಯಾಟೂಯಿಂಗ್ ಆಗ್ತಾ ಇದೆ. ಈ ಥರ ಸ್ಟಿಕ್ಕರ್ಸ್ನ ನೀವೇ ಪರ್ಟಿಕ್ಯುಲರ್ ಆಗಿ ಹೋಗಿ ಆ ಕೌಂಟರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಆರ್ಟಿಸ್ಟ್ ಹತ್ರ ಹೋದಾಗ ಅವ್ರು ಈ ಥರ ಸ್ಪ್ರೇ ಪೇಂಟಲ್ಲಿ ಟ್ಯಾಟೂ ಮಾಡ್ತಾಯಿದ್ರು. ಲೆವೆನ್ 20 ಹಾಗೆ ಆಡಿಟೋರಿಯಂ ಒಳಗಡೆ ಶೋಗೆ ಅಂತ ಎಂಟ್ರಿ ಅಲೋ ಇತ್ತು. ಸೊ ಶೋ ಶುರು ಆದಾಗ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ರು, ಆ ಎಕ್ಸೈಟ್ಮೆಂಟ್ ಹೇಗಿತ್ತು ನೀವೇ ನೋಡಿ.
ಕ್ಯಾರೆಕ್ಟರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಆದಾಗ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕಿರಿಚ್ತಾ ಇದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಒಂದಷ್ಟು ಕ್ಲಿಪ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸಪೋಸ್ ಯಾರಿಗಾರು ಹೋಗೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಖಂಡಿತ ಇದನ್ನು ತೋರಿಸಿ, ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. What's up with all the silence? Bear? Turn on the TV. They're probably showing all the celebrities. See, I told ya. What is it? Dear viewers, please listen to the emergency speech by the world famous Professor Non-Believers. Who's that? Greetings! Today is a great holiday. ಶೋ ನಡೀತಾ ಇರಬೇಕಾದ್ರೆ ಮಧ್ಯ ಈ ಥರ ಒಂದಷ್ಟು ಸಾಂಗ್ಸ್ನ ಪ್ಲೇ ಮಾಡಿ ಮಕ್ಕಳನ್ನೆಲ್ಲ ಚಿಯರ್ ಅಪ್ ಮಾಡಿ ಡ್ಯಾನ್ಸ್ ಮಾಡೋ ರೀತಿ ಮಾಡ್ತಾಯಿದ್ರು. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಶೋ ಎಲ್ಲ ಮುಗಿದ ಮೇಲೆ ಮೀಟ್ ಆ್ಯಂಡ್ ಗ್ರೀಟ್ ಆಪ್ಷನ್ ಇತ್ತು. ಮಕ್ಕಳೆಲ್ಲ ಕ್ಯಾರೆಕ್ಟರ್ಸ್ ಜೊತೆಗೆ ಹೋಗಿ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ಸ್ ಇತ್ತು. ಈ ಪಾರ್ಟ್ ಕೂಡ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಇದಾಗಿತ್ತು ಇವತ್ತಿನ ನನ್ನ ಇಂಟ್ರೆಸ್ಟಿಂಗ್ ಆಗಿದ್ದಂಥ ವಿಡಿಯೋ. ಸೊ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.